Watch full episodes on Jio Hotstar. ನನ್ನನ್ನು ಸಿಕ್ಕಾಕ್ಸ್ಬಿಟ್ರಿ. ನೀವು ನನ್ನ ಗೆಳೆಯರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಪರವಾಗಿಲ್ಲ, ನಾನ್ ಬರಲ್ಲ. ಎಲ್ಲ ಸೇಫ್ ಆಗಿದ್ಯಾ? ಹಾ ಎಲ್ಲ ಸೇಫ್ ಆಗಿದೆ, ಬಂದ್ಬಿಡು. ಅಲ್ ನೋಡು, ಮನುಷ್ಯರು ಅದು ಇಲ್ಲೇ. ಹಿಡ್ಕೋ ಅವರನ್ನ. ಕಿಂಗ್ ಸ್ಕೇರ್ ಕ್ರೋ ಹತ್ರ ಕರ್ಕೊಂಡು ಹೋಗೋಣ. ನಮ್ಗೆ ಬಹುಮಾನ ಸಿಗುತ್ತೆ. ಇವರಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಸುಲಭ. ಮತ್ತೆ ಓಡ್ತಾ ಇರಿ. ಇದ್ರ ಜೊತೆ ಜಗಳ ಮಾಡಿ ಪ್ರಯೋಜನ ಇಲ್ಲ, ಮುಂದಕ್ಕೆ ಸಾಗ್ಬೇಕು. ಹಿಡ್ಕೋ ಅವರನ್ನ, ತಪ್ಪಿಸ್ಕೊಳ್ಬಾರ್ದು. ಕೆಳಗಿಂದ ಮರದ ಬೀರುಗಳು ಬರ್ತಿದೆ. Zibaiska, let's ride a round wheel. ಮೊದ್ಲು ಈ ತರ ಹಾರಿಲ್ಲ ಅಲ್ವಾ? ನಿಲ್ಸಿ. ಅಯ್ಯೋ, ನನ್ನ ಕೆಳಗಡೆ ಇಳಿಸಿ, ತಲೆ ಸುತ್ತಾ ಇದೆ. ನನಗ್ ಹಾರಕ್ ಬರಲ್ಲ, ಭಯ ಆಗ್ತಿದೆ. ತಪ್ಪಿಸ್ಕೊಂಡ್ಬಿಟ್ರು. ಥ್ಯಾಂಕ್ ಯು. ಪ್ಲೀಸ್ ನಡ್ಕೊಂಡೆ ಹೋಗೋಣ. ನಂಗೆ ಹಾರೋದಕ್ಕೆ ತುಂಬಾ ಭಯ ಆಗುತ್ತೆ. ಅರೆ, ಇಲ್ಲಿ ನೀರು ಬೀಳುತ್ತಾ? ಹೌದು, ನೇರವಾಗಿ ಮೋಡಗಳಿಂದನೇ ನೀರು ಬೀಳುತ್ತೆ. ಎಷ್ಟು ಮುದ್ದಾಗಿದೆ ಅಲ್ವಾ? ಅಯ್ಯೋ, ಅವು ಮುದ್ದಾಗಿಲ್ಲ. ಏನೆಲ್ಲ ಮುದ್ದಾಗಿ ಕಾಣಿಸುತ್ತೋ ಅದರಿಂದ ದೂರ ಇರಿ. ಅವು ತುಂಬಾ ಅಪಾಯಕಾರಿ. ಇವರಿಂದ ತಪ್ಪಿಸ್ಕೊಳ್ಳೋ ದಾರಿ ಒಂದೇ, ಹಿಂತಿರುಗಿ ಮತ್ತೆ ಓಡ್ತಾ ಇರಿ. ನಡ್ಬೋಯ್ನೆ ಹೇಳ್ತಿದ್ದ ನನ್ ಮೇಲೆ, ಹಿಂತಿರುಗಿ ಮತ್ತೆ ಓಡ್ತಾ ಇರಿ. ಮೈರಾ, ವರುಣ್! ರುದ್ರನ ಕಾಪಾಡಬೇಕು. ಬೇಗ ನಡಿ. ಚೀಸ್ ಮಾಡು. ಹಿಂತಿರುಗಿ ಓಡಿ, ಮುಂದೆ ಹೋಗ್ಬೇಡಿ. ನೀವೆಲ್ಲ ಸತ್ತೋಗ್ಬಿಡ್ತೀರಾ. ಅಲ್ಲಿಯವರ ದೊಡ್ಡ ಸೇನೆ ಇದೆ, ಹೋಗ್ಬೇಡಿ. ಮೈರಾ, ಒಂದ್ ಐಡಿಯಾ ಇದೆ. ನೀನ್ ಮ್ಯಾಜಿಕ್ ಮಾಡು, ಆವಾಗ ನಾನ್ ರುದ್ರ ಹತ್ರ ಹೋಗ್ಬೋದು. ಅವ್ನ್ ಹಿಡ್ಕೊಂಡು ಇಲ್ಲಿ ಕರ್ಕೊಂಡ್ ಬರ್ಬೋದು. ಹೌದು, ಅದಂತೂ ನಿಜ. ಆದ್ರೆ ಇದ್ರಿಂದ ನಿನ್ನ ಪ್ರಾಣಕ್ಕೂ ಅಪಾಯ. ಅದೇನೋ ನಿಜಾನೇ, ಆದ್ರೆ ರುದ್ರಾನ್ ಕಾಪಾಡೋದು ಮುಖ್ಯನೇ ಅಲ್ವಾ? ಅಂತರ್ ಮಂತರ್ ಕಾಳಿ ಕಲಂತರ್. ಹೋಗಿ ರುದ್ರನ ಹಿಟ್ ಮಾಡು.
ಥ್ಯಾಂಕ್ ಯು. ನೀವಿಬ್ರು ಧೈರ್ಯದಿಂದ ಹೋರಾಡಿದ್ರಿ. ಇಲ್ದಿದ್ರೆ ಇವತ್ ನನ್ನ ಕಥೆನೇ ಮುಗ್ದಿರೋದು. ನಾನ್ ಬರ್ಲಾ? ಎಲ್ಲ ಸೇಫ್ ಆಗಿದ್ಯಾ? ಹಾ ಬಂದ್ಬಿಡು, ಎಲ್ಲ ಸೇಫ್ ಆಗಿದೆ. ಸುಸ್ತಾಯ್ತು. ಹೌದು, ಸುಸ್ತೇನೂ ಆಗಿದೆ. ನಾವು ರಾತ್ರಿ ಇಲ್ಲೇ ಕಳಿಬೇಕಾಗುತ್ತೆ. ತಲೆ ಸುತ್ತುತ್ತಿದೆ, ನಿದ್ದೆನೂ ಬರ್ತಿದೆ. ಅವರು ಜ್ಯೂಸ್ನಲ್ಲಿ ಏನೋ ಬೆರೆಸಿದ್ರು. ನಮ್ಮ ಮೇಲೆ ಹುಲ್ಲು ಹಾಕೊಂಡು ಚೆನ್ನಾಗಿ ಮಲಗಿ ಬಿಡೋಣ. ಹೌದು, ಇದು ಯಾವ್ದೋ ದೊಡ್ಡ ಹಕ್ಕಿಯ ಗೂಡೆ ಆಗಿರ್ಬೇಕಂತ ಅನ್ಸುತ್ತೆ. ಇವತ್ತು ನಟ್ ಬಾಯ್ನ ಮಂತ್ರನೇ ಕಾಪಾಡಿತ್ತು. ತುಂಬಾ ನಿದ್ದೆ ಬರ್ತಾ ಇದೆ. ಆ ಕಡೆ ನಾನ್ ಬರ್ಲಾ? ಎಲ್ಲ ಸೇಫ್ ಆಗಿದ್ಯಾ? ಎಲ್ಲರೂ ಬಂದ್ಬಿಟ್ರು. ವಾಪಸ್ ಹೋಗೋಣ. ನಟ್ ಬಾಯ್, ನಿನ್ನ ಮಂತ್ರದಿಂದ ನಮ್ಗೆ ತುಂಬಾ ಸಹಾಯ ಆಯ್ತು. ಸಮಸ್ಯೆ ಬಂದ ತಕ್ಷಣ ನಾವು ಹಿಂತಿರುಗಿ ಮತ್ತೆ ಓಡ್ಬಿಟ್ವಿ. ನಾನ್ ಹೇಳಿದ್ದೆ ಅಲ್ವಾ, ಇವ್ರ ಎದುರಿಗೆ ಮಂತ್ರನೇ ಕೆಲ್ಸಕ್ ಬರೋದು. ಆದ್ರೆ ನಾವು ಓಡ್ ಹೋಗೋರ ಪೈಕಿ ಅಲ್ಲ. ಹೌದು, ನಾವೆಲ್ಲ ಮತ್ತೆ ಒಳಗ್ ಹೋಗ್ಬೇಕು. ಅವನೇನು ಮಾಡ್ತಿದ್ದಾನೆ, ನಾವೆಲ್ಲ ಅದನ್ನ ನೋಡಿದ್ದೀವಿ. ಅವನ ಯಾವ್ದೋ ಜ್ಯೂಸ್ ಮಾಡಿ ಅದನ್ನ ದೊಡ್ಡ ಟ್ಯಾಂಕ್ ನಲ್ಲಿ ಸಂಗ್ರಹಿಸ್ತಿದ್ದಾನೆ. ಅವನು ಜಗತ್ತನ್ನ ಹೇಗೆ ನಾಶ ಮಾಡ್ತಾನೋ ಅಂತ ಗೊತ್ತಿಲ್ಲ, ಆದ್ರೆ ಪತ್ತೆ ಹಚ್ಚೋದು ಮುಖ್ಯ. ಆದ್ರೆ ಪತ್ತೆ ಹೇಗೆ ಹಚ್ತೀರಾ? ಅವರು ನಿಮ್ಮನ್ನೆಲ್ಲ ಕಂಡು ಹಿಡಿದು ಬಿಟ್ಟಿದ್ದಾರೆ. ನೀವ್ ಒಳಗೋದ್ರೆ ಸಿಕ್ಕಾಕೊಳ್ತೀರಾ. ಈಗ ಇಲ್ಲಿರುವಂತ ವ್ಯಕ್ತಿಯನ್ನೇ ನಾವು ಒಳಗ್ ಕಳ್ಸಬೇಕಾಗುತ್ತೆ. ಇಲ್ಲಿ ಅವರು ನಿಮಗೆ ಯಾಕೆ ಸಹಾಯ ಮಾಡ್ತಾರೆ? ಎಲ್ರೂ ಅವನಿಗೆ ಹೆದರ್ತಾರೆ. ಆದಾಗ್ಯೂ ಮನುಷ್ಯರ ಮೇಲೆ ಯಾರಿಗೂ ಭರವಸೆ ಇಲ್ಲವೇ ಇಲ್ಲ. ಒಬ್ನಿಗಿದೆ. ಯಾರವನು? ಅವನೇ, ಯಾರು ನಮ್ ಜೊತೆ ಎಷ್ಟು ದೂರ ನಡ್ಕೊಂಡ್ ಬಂದಿದ್ದಾನೆ. ಮರ್ತ್ ಬಿಡು, ನಾನ್ ನಿಮ್ಗೆ ಸಹಾಯ ಮಾಡಲ್ಲ. ನಾನ್ ಅಲ್ಲಿಗೆ ಹೋದ್ರೆ ಜೀವಂತವಾಗಿ ವಾಪಸ್ ಬರಲ್ಲ. ನಿಮ್ ಹತ್ರ ಮ್ಯಾಜಿಕ್ ಇತ್ತು, ಅದಕ್ಕೆ ಬಚಾವಾದ್ರಿ. ಮ್ಯಾಜಿಕ್ ಗೊತ್ತಿರ್ಲಿಲ್ಲ ಅಂದ್ರೆ ಅವಾಗ್ಲೇ ಸಿಕ್ಕಾಕೋತಿದ್ರಿ. ಹಾ, ನಿಂತ್ಕೋ 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 ನಿಂತ್ಕೋ. ನಟ್ ಬಾಯ್, ನನ್ ಮಾತ್ ಕೇಳು. ಕೇಳಿಸ್ಕೋ, ನೀನ್ ಒಳಗೆ ಹೋಗಿ ಏನ್ ಕಂಡುಹಿಡಿಬೇಕೆಂದ್ರೆ ಅವನು ಆ ಜ್ಯೂಸ್ ನ ಹೇಗೆ ಬಳಸಬೇಕು ಅಂತ ಅನ್ಕೊಂಡಿದ್ದಾನೆ, ಮತ್ತೆ ಯಾವಾಗ ಬಳಸುತ್ತಾನೆ ಅಂತ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಮಮ್ಮಿ, ನಾನ್ ಬರ್ತೀನಿ. ಆಂಟಿ, ನಿಂತ್ಕೋ ನಟ್ ಬಾಯ್, ನಿಂತ್ಕೋ. ನಟ್ ಬಾಯ್ ಪ್ಲೀಸ್, ನೀನೇ ನಮ್ ಜೀವನ ಆಧಾರ. ಪ್ಲೀಸ್ ಪ್ಲೀಸ್, ನಿಂಗೇನೂ ಆಗೋದಿಲ್ಲ. ಅದ್ ಹೇಗೆ ಸಾಧ್ಯ? ನೀವೆಲ್ಲ ಹಾರ್ಕೊಂಡು ಹೊರಗ್ ಬಂದ್ಬಿಟ್ರಿ. ಒಂದ್ ವೇಳೆ ನಡ್ಕೊಂಡ್ ಬಂದಿದ್ರೆ ನೀವೆಲ್ಲ ಖಂಡಿತ ಸಿಕ್ಕಾಕೊಳ್ತಿದ್ರಿ. ರುದ್ರ, ನಟ್ ಬಾಯ್ಗೂ ಸ್ವಲ್ಪ ಮ್ಯಾಜಿಕ್ ಪವರ್ ಕೊಟ್ಬಿಡು. ಏನಾದ್ರೂ ಅಪಾಯ ಇದ್ರೆ ಅವನು ಕೂಡ ತಕ್ಷಣ ಓಡ್ ಹೋಗ್ಬೋದು. ಬೇಡ ಬೇಡ, ನಂಗೆ ಯಾವ ಮ್ಯಾಜಿಕ್ ಪವರ್ನು ಬೇಡ. ನೀವೆಲ್ಲ ನನ್ನ ಸಿಕ್ಕಾಕಿಸ್ತೀರಾ. ಪ್ಲೀಸ್ ಸಹಾಯ ಮಾಡು. ಮಾನವ ಜನಾಂಗ ಅಪಾಯದಲ್ಲಿದೆ. ನೀನೊಬ್ಬ ಒಳ್ಳೆ ಮನುಷ್ಯ. ಅಂಕಲ್ ಆಂಟಿ ಕೂಡ ಒಳ್ಳೆಯವ್ರಿ, ಅದಕ್ಕೆ ನಿನ್ಗೆ ನಮ್ ಜೊತೆ ಕಳ್ಸಿಕೊಟ್ಟಿದ್ದಾರೆ. ಸರಿ ಸರಿ ಮಾಡ್ತೀನಿ. ಆದ್ರೆ ನಂಗೇನಾದ್ರೂ ಸಮಸ್ಯೆ ಆಯ್ತಂದ್ರೆ ಓಡಿ ವಾಪಸ್ ಬರ್ತೀನಿ. ಏನು ಪತ್ತೆ ಹಚ್ಚಲ್ಲ. ಸರಿ ಸರಿ, ಪರವಾಗಿಲ್ಲ.
ಇಬಾಯಿಸ್ಕಾ ಮ್ಯಾಜಿಕ್ ಪವರ್ ಟ್ರಾನ್ಸ್ಫರು. ಈಗ ನೀನ್ ಹಾರ್ಬಹುದು. ಅರೆ ಅರೆ ನಾನ್ ಹಾರ್ತಿದ್ದೀನಿ. ಇದ್ ಚೆನ್ನಾಗಿದೆ. ಈಗ ನಾನು ಹಾರ್ಕೊಂಡು ಹೋಗ್ತೀನಿ. ಕೇವಲ ಹಾರೋದು ಅಷ್ಟೇ ಅಲ್ಲ, ಈ ಮ್ಯಾಜಿಕ್ ನಿಂದ ನಿನ್ಗೆ ಏನ್ ಬೇಕಾದ್ರೂ ಮಾಡ್ಬಹುದು. ನಾನ್ ಏನ್ ಮಾಡ್ಬೇಕು ಅಂತ ನೀನ್ ಯೋಚಿಸ್ಬೇಕು. ಈಗ ನಾರ್ಮಲ್ ಆಗಿ ಹೋಗು. ಪಾಳಿಯಲ್ಲಿ ನೀನು ಅವ್ರ ಜೊತೆ ಒಳಗೆ ಹೋಗಿ ಎಲ್ಲಾನು ಪತ್ತೆ ಹಚ್ಕೊಂಡ್ ಬಾ. ಸರಿ ಖಂಡಿತ. ಆಶ್ಚರ್ಯವಾಗ್ತಿದೆ. ಎಲ್ರೂ ಹೊರಟ್ರು, ಆದ್ರೆ ನಡ್ಬೋಯ್ ಎಲ್ಲಿದ್ದಾನೆ ಅಂತ ಗೊತ್ತೇ ಇಲ್ಲ. ಅವನನ್ನು ಯಾರಾದ್ರೂ ಹಿಡ್ದು ಬಿಟ್ಟಿದ್ರಿ? ಈಗ ಒಳಗೆ ಹೋಗಿ ಅವನ ಹುಡುಕ್ಬೇಕು. ಅದು ನಮ್ಮ ಜವಾಬ್ದಾರಿ. ಅವನ ಹೀಗ್ ಬಿಟ್ಟೋಕೆ ಆಗಲ್ಲ. ನಡಿ, ಹಾಗಾದ್ರೆ ಅವರ ಗಾರ್ಡ್ಸ್ ಆಗಿ ಗೆಟಪ್ ಹಾಕಿ ಒಳಗೆ ಹೋಗೋಣ. ನಾವು ಯಾವ ಗೆಟಪ್ ಹಾಕೊಂಡ್ರು ಅವ್ರು ಕಂಡುಹಿಡಿತಾರೆ. ಒಳಗೆ ಹೋಗ್ಬೇಕಾದ್ರೆ ನಾವು ಇನ್ವಿಸಿಬಲ್ ಆಗ್ಬೇಕು. ಅಯ್ಯೋ ಹೌದು, ಇದ್ ನಮ್ ತಲೆಗೆ ಹೊಳಿಲೇ ಇಲ್ಲ. ನಾವ್ ಬರೀ ಗೆಟಪ್ ಬದಲಾಯಿಸುವುದರ ಬಗ್ಗೆ ಯೋಚಿಸ್ತಿದ್ವಿ. ಥ್ಯಾಂಕ್ ಯು ರಂಗಿಲಾ. ನಡೀರಿ, ನಾವ್ ಇನ್ವಿಸಿಬಲ್ ಆಗಿ ಹೋಗೋಣ. ರುದ್ರ, ಈ ಜಾಗ ತುಂಬಾ ನಿರ್ಜನವಾಗಿದೆ. ನಡ್ ಬಾಯ್ನ ಎಲ್ಲಿ ಹುಡ್ಕೋದು? ಗೊತ್ತಿಲ್ಲ ಮಾಯರಾ, ಆ ಟ್ಯಾಂಕ್ ನಲ್ಲಿ ಖಂಡಿತ ಏನೋ ಗೊಂದಲ ಇದೆ. ವೆಲ್ಕಮ್ ಮಜಿಷಿಯನ್ ಟೀಮ್, ವೆಲ್ಕಮ್. ನೀವೆಲ್ಲ ನನ್ನನ್ನ ತುಂಬಾನೇ ಕಾಯಿಸಿ ಬಿಟ್ರಿ. ಇನ್ವಿಸಿಬಲ್ ಆದ್ರೆ ನಮ್ಗೆ ಕಾಣಿಸಲ್ಲ ಅಂತ ತಿಳ್ಕೊಂಡಿದ್ದೀರಾ? ಬಚ್ಚಿಟ್ಕೊಂಡ್ ಯಾಕೆ ಮಾತಾಡ್ತಿದ್ಯಾ? ಮುಂದೆ ಬಾ. ನಾನು ಪೂರ್ತಿ ಜಗತ್ತನ್ನೇ ನಾಶ ಮಾಡಕ್ ಹೊರಟಿದ್ದೀನಿ. ನೀನು ನಿನ್ನ ಚಿಕ್ಕ ಪುಟ್ಟ ಮ್ಯಾಜಿಕ್ ನಿಂದ ನನ್ನನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ. ನಿನಗೆ ಇನ್ನೂ ನನ್ನ ಪವರ್ ಬಗ್ಗೆ ಏನು ಗೊತ್ತಿಲ್ಲ ಅನ್ಸುತ್ತೆ. ಹಿಂದೆ ನೋಡೋ ಹುಡುಗ, ತಗೋ. ನೀನಿದನ್ನ ಹೇಗ್ ಮಾಡ್ದೆ? ಹಾಗಾದ್ರೆ ನಿಂಗೂ ಮ್ಯಾಜಿಕ್ ಬರುತ್ತಾ? ನನಗ್ ಬರಲ್ಲ, ಆದ್ರೆ ನನ್ನ ಬಾಸ್ಗೆ ಬರುತ್ತೆ. ಬಾಸ್? ಯಾವ ಬಾಸ್? ನಡ್ಬೋಯ್ ನೀನಾ? ಹಾಗಾದ್ರೆ ಈ ನಡ್ಬೋಯ್ ನಿಮ್ಮ ಬಾಸಾ? ಹಲೋ ರುದ್ರ, ಹೇಗಿದ್ಯಾ? ಆಕ್ಟಿಂಗ್ ಹೇಗನ್ನಿಸ್ತು? ಆಸ್ಕರ್ ಸಿಗುತ್ತೆ. ವಾ, ಚೆನ್ನಾಗಿ ನಡ್ಸಿದ್ಯಾ. ಇಲ್ಲಿವರೆಗೂ ನಡ್ಸುತ್ತಾ ಇದ್ಯಾ? ಹಾ, ನನ್ ಪೂರ್ತಿ ಕುಟುಂಬ ಮನುಷ್ಯರ ಕಾಲ್ ಕೆಳಗ್ ಬಂದು ಸಂಪೂರ್ಣವಾಗಿ ಸರ್ವನಾಶ ಆಗ್ಬಿಡ್ತು. ಅವಾಗ್ಲೇ ನಾನ್ ತೀರ್ಮಾನ ಮಾಡ್ದೆ, ಪೂರ್ತಿ ಜನಾಂಗವನ್ನ ಸರ್ವನಾಶ ಮಾಡ್ಬೇಕು ಅಂತ. ಅವಾಗಾದ್ರೂ ನಾವೆಲ್ಲ ಭಯ ಇಲ್ದೆ ಎಲ್ ಬೇಕಾದ್ರೂ ಓಡಾಡ್ಬೋದು. ಮತ್ತೆ ಹಾ, ಇವನ್ ನನ್ನ ಸೈಂಟಿಸ್ಟು. ಜನ ಇವನ್ನ ಕಿಂಗ್ ಸ್ಕೇರ್ ಕ್ರೋ ಅಂತ ಕರೀತಾರೆ. ಇದು ಸರಿಯಲ್ಲ ನಡ್ಬೋಯ್. ಎಲ್ಲ ಮನುಷ್ಯರು ಕೆಟ್ಟೋರ್ ಆಗಿರೋದಿಲ್ಲ. ಹಲೋ ರುದ್ರ, ಅದನ್ನ ನೀನು ನಮ್ ಮೇಲೆ ಬಿಟ್ಬಿಡು. ನಿನ್ಗೇನ್ ಅನ್ಸಿತ್ತು? ಆ ಜ್ಯೂಸ್ ನಾವು ಟ್ಯಾಂಕ್ ನಲ್ಲಿ ಇಡ್ತೀವಂತಾನ? ಅದು ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ ಇನ್ನೊಂದು ಸೀಕ್ರೆಟ್ ಜಾಗಕ್ಕೆ, ಯಾರಿಗೂ ಗೊತ್ತಾಗದೆ ಇರೋ ಹಾಗೆ. ಅವತ್ ನಾನ್ ನಿಮ್ಮನ್ನೆಲ್ಲ ಹೊರಗ್ ಕ್ರಿಕೆಟ್ ಆಡ್ಬೇಕಾದ್ರೆ ಮ್ಯಾಜಿಕ್ ಮಾಡೋದನ್ನ ನೋಡಿದ್ದೆ. ಅವಾಗ್ ನನ್ ತಲೆಗ್ ಹೊಳಿತು, ನಾನೀ ಜಗತ್ತನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ. ಈ ಡ್ರಾಮಾ ಎಲ್ಲ ನನ್ ಪ್ಲಾನ್ ಆಗಿತ್ತು. ಮಿಸ್ಟರ್ ಅಂಡ್ ಮಿಸಸ್ ಮಶ್ರೂಮ್ ನ ನಿಮ್ಮ ಹತ್ರ ಕಳ್ಸಿದ್ದು ಈ ಜಗತ್ತು ಅಪಾಯದಲ್ಲಿದೆ ಅಂತ ಸಂದೇಶ ನೀಡಕ್ಕೆ. ಯಾಕಂದ್ರೆ ನಾನ್ ನಿಮ್ ಜೊತೆಗಿದ್ದು ನಿಮ್ ಮ್ಯಾಜಿಕ್ ಪವರ್ ಗಳನ್ನ ಕಲಿತ್ಕೊಳ್ಳೋದಕ್ಕೆ, ಮತ್ತೆ ಅವುಗಳಿಗೆ ಕೌಂಟರ್ ಕೊಡೋದನ್ನ ತಿಳಿಯೋಕೆ. ಅವಾಗ್ಲೇ ನಾನ್ ಪೂರ್ತಿ ಜಗತ್ತನ್ನ ನಾಶ ಮಾಡ್ಬೋದಲ್ಲ. ಬಾಸ್ ಕೇವಲ ನಿಮ್ಮ ಮ್ಯಾಜಿಕ್ ಬಗ್ಗೆ ತಿಳ್ಕೊಂಡದ್ದಷ್ಟೇ ಅಲ್ಲ, ನಿಮ್ಮಿಂದ ನಿಮ್ಮ ಮ್ಯಾಜಿಕಲ್ ಪವರ್ಸ್ ಕಿತ್ಕೊಂಡಿದ್ದಾರೆ. ಆದ್ರೆ ನೀವು ಒಂದೇ ಸಲ ಪೂರ್ತಿ ಜಗತ್ತನ್ನ ಹೇಗ್ ನಾಶ ಮಾಡ್ತೀರಾ? ನೀವು ಏನ್ ಮಾಡಕ್ಕೆ ಹೊರಟಿದ್ದೀರಾ? ಬನ್ನಿ ಹೇಳ್ಬಿಡ್ತೀನಿ. ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಇಲ್ ನೋಡಿ, ನನ್ ಜ್ಯೂಸ್ ಭೂಮಿ ಒಳಗಿಂದಲೇ ಗಿಡ ಮರ ಮತ್ತು ಹುಲ್ಲುಗಳ ಮೂಲಕ
ಪೂರ್ತಿ ಜಗತ್ತಲ್ಲಿ ಹರಡುತ್ತೆ. ನಿಜ ಹೇಳ, ಹರಡುತ್ತೆ ಅಲ್ಲ, ಹರಡುವುದಕ್ಕೆ ಶುರು ಆಗಿದೆ. ಇವತ್ ರಾತ್ರಿ ಒಳಗೆ ಎಲ್ಲ ಕಡೆ ಹರಡು ಬಿಡುತ್ತೆ. ಮತ್ತೆ ಮರಗಳಲ್ಲಿ ದೊಡ್ಡ ದೊಡ್ಡ ಹಣ್ಣುಗಳು ಬಿಡ್ತಿವೆ ನೋಡಿ. ಸೂರ್ಯೋದಯ ಆಗೋ ಅಷ್ಟ್ರಲ್ಲೇ ಈ ಹಣ್ಣು ಎಲ್ಲ ಕಡೆ ಹರಡು ಬಿಡುತ್ತೆ. ಸೂರ್ಯ ಕಿರಣ ಈ ಹಣ್ಣುಗಳ ಮೇಲೆ ಬಿದ್ರೆ ಈ ಹಣ್ಣುಗಳು ಸ್ಫೋಟ ಆಗುತ್ತವೆ. ಇದರಿಂದ ಹೊರಬರೋ ಗ್ಯಾಸ್ ಏನಿದೆಯೋ ಅದು ಪೂರ್ತಿ ಜಗತ್ತಲ್ಲಿ ಹರಡ್ಬಿಡುತ್ತೆ. ಮತ್ತೆ ಯಾರೆಲ್ಲ ಉಸಿರಾಡ್ತಾರೋ ಅವರಲ್ಲೇ ಬಿದ್ದು ಸತ್ತೋಗ್ತಾರೆ. ಪೂರ್ತಿ ಜಗತ್ತೇ ನಾಶ ಆಗ್ಬಿಡುತ್ತೆ. ಮೈರಾ, ನಟ್ ಬಾಯ್, ನೀನ್ ನಮ್ಗೆ ಏನ್ ಕಲ್ಸಿದ್ಯೋ ನಾವೆಲ್ಲ ಈಗ ಅವನೇ ಮಾಡ್ತೀವಿ. ಹಿಂತಿರುಗಿ ಮತ್ತು ಓಡ್ತೀರಿ. ಮಾಯರಾ, ವರುಣ್, ರಂಗಿಲಾ, ನೀವೆಲ್ಲ ಸೇರ್ಕೊಂಡು ಎಲ್ಲಾನು ಒಟ್ಟು ಹಾಕಿ. ನಟ್ ಬಾಯ್ನ ನಾನ್ ನೋಡ್ಕೋತೀನಿ. ನಟ್ ಬಾಯ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಲ್ಲ, ನಾನು ವರ್ಷಗಳಿಂದ ಪಟ್ಟ ಕಷ್ಟನ ಅರ್ಥ ಮಾಡಬೇಡಿ. ಎಷ್ಟು ಚೆನ್ನಾಗಿದೆ. ಅಲ್ಲೋಡಿ, ಬೇಗನೆ ಹೇಳಿ, ಆ ಮರಗಳನ್ನ ಹೇಗ್ ತಡೆಯೋದು ಅಂತ. ಜಗತ್ತೇನು ನಾಶ ಆಗುತ್ತೆ, ಆದ್ರೆ ಅದ್ರ ಜೊತೆಗೆ ನೀವಿಬ್ರು ಸತ್ ಹೋಗ್ತೀರಾ. ಹೇಳ್ತೀನಿ, ಆ ಕೆಂಪು ಬಟನ್ ಒತ್ತು ಬಿಡಿ. ನಟ್ ಬಾಯ್, ನಿನ್ ಜೊತೆ ಕಳೆದ ಪ್ರತಿ ಕ್ಷಣವೂ ತುಂಬಾ ನೆನಪಾಗುತ್ತೆ. ನಿಮ್ ಭಯ ಇಷ್ಟೇ ತಾನೇ? ನೀವು ಮನುಷ್ಯರ ಕಾಲೇಡಿಯಲ್ಲಿ ಪಚಡಿ ಆಗ್ಬಾರ್ದು ಅಂತ ಆ ಸ್ಥಳವನ್ನು ರಾಷ್ಟ್ರೀಯ ಉದ್ಯಾನವನವಾಗಿ ಬದಲಾಯಿಸ್ಬಿಡ್ತೀನಿ. ಆವಾಗ ಜನರು ಅಲ್ಲಿ ಓಡಾಡೋದೇ ಇಲ್ಲ. ಆವಾಗ ನೀವ್ ಎಲ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಓಡಾಡಬಹುದು. ನಿಜನಾ? ನೀನಾಗ್ ಮಾಡ್ಬೋದಾ? ಹೌದು, ನಾನ್ ಅಜ್ಜಯ್ಯನಿಗೆ ಹೇಳಿ ಈ ಕೆಲಸವನ್ನು ಮಾಡಿಸಬಹುದು. ನಾನ್ ಭಾಷೆ ಕೊಡ್ತೀನಿ. ಹಾಗಾದ್ರೆ ಮನುಷ್ಯರ ಮೇಲೆ ದ್ವೇಷ ಸಾಧಿಸೋಕೆ ಕಾರಣನೂ ಇಲ್ಲ. ನಾನೊಂದು ಮಾತು ಹೇಳ, ನೀವೆಲ್ಲ ನಂಗೆ ತುಂಬಾ ಇಷ್ಟ ಆದ್ರಿ. ನೀವೆಲ್ಲ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ನಾವೆಲ್ಲ ಮತ್ತೆ ಫ್ರೆಂಡ್ಸ್ ಆಗೋಣವಾ ಪ್ಲೀಸ್? ಹಾ, ಯಾಕಿಲ್ಲ? ನಾವು ನಿನ್ ಮಂತ್ರ ಯಾವಾಗ್ಲೂ ಮರಿಯಲ್ಲ, ಉಪಯೋಗಕ್ಕೆ ಬರುತ್ತೆ. ಯಾವುದು? ಹಿಂತಿರುಗಿ ಮತ್ತೆ ಓಡ್ತೀರಿ. Watch India's largest kids library only on Jio Hotstar. Download the app now.